ಕೆಆರ್ ನಗರದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಚುನಾವಣಾ ಅಧಿಕಾರಿಗಳಾದ ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರು ಅನುಶ್ರೀ ಅವರು ಅಧ್ಯಕ್ಷರಾಗಿ ಪುಷ್ಪಲತಾ ಸಿಪಿ ರಮೇಶ್, ಉಪಾಧ್ಯಕ್ಷರಾಗಿ ಪ್ರದೀಪ್ ಕುಮಾರ್ ಎಚ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಕಟಣೆ ಮಾಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ತಾಲೂಕಿನ ಜನಪ್ರಿಯ ಶಾಸಕರಂತ ಡಿ ರವಿಶಂಕರ್ ಅವರು, 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ನಗರಾಧ್ಯಕ್ಷರು, ವಕ್ತಾರರು ಮತ್ತು ನಮ್ಮ ಯಾವತ್ತೂ ಬೆಲೆ ಕಟ್ಟಲಾಗದಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲರ ಸಹಕಾರ ಆಶೀರ್ವಾದದಿಂದ ಇವತ್ತು PLD ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಮ್ಮ ಕುಟುಂಬಕ್ಕೆ ಜಿಲ್ಲಾ ಪಂಚಾಯತ್ ಸದಸ್ಯರ ಅವಕಾಶ ಕೊಟ್ಟಿದೆ ಮತ್ತು ಈ ಪಕ್ಷ ಇವತ್ತು ಅಧ್ಯಕ್ಷರ ಅವಕಾಶವನ್ನು ಸಹ ಕೊಟ್ಟಿದೆ. ನಿಜಕ್ಕೂ ನಾವು ಈ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಧನ್ಯರು ಅಂತ ಹೇಳಿದ್ರೆ ಹೇಳಲಿಕ್ಕೆ ಅಸಾಧ್ಯವಾದಂಥ ವಿಚಾರ. ಯಾಕಪ್ಪ ಅಂತ ಹೇಳಿದರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡಿದ ಫಲ ಇವತ್ತು ನಮ್ಮ ಶ್ರೀಮತಿ ಅಧ್ಯಕ್ಷರಾಗಿದ್ದಾರೆ. ಮುಂದೆನೂ ಸಹ ನಾವು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡಿದು ತಾಲೂಕಿನ ರವಿಶಂಕರ್ ಅವ್ರನ್ನ ಪ್ರತಿ ಹಂತದಲ್ಲೂ ಬೆಂಬಲಿಸತಕ್ಕಂಥ ಕೆಲಸನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಓಡೋಗತಕ್ಕಂಥ ಕೆಲಸ ಮಾಡಿಲ್ಲ. ನಮ್ಮ ಪಕ್ಷದಲ್ಲಿ ಇವತ್ತೇನಾರೇ ವೀರಶೈವ ಸಮಾಜಕ್ಕೆ ಒಳ್ಳೆಯ ಸ್ಥಾನಮಾನ ಸಿಕ್ಕಿದೆ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಆಗಿದೆ. ಇವತ್ತು 2 ಲಿಂಗಾಯತ ಸಮಾಜದಿಂದ ಪ್ರಸಾದ್ ಅವರು ಇರ್ಬೋದು, ನಾವಿರ್ಬೋದು, ನಾವಿಬ್ಬರು ಗೆದ್ದಿದ್ದೀವಿ. ಅದೇ ದಳದಿಂದ ಇಬ್ಬರು ನಿಂತಂದ್ರೆ ಇಬ್ಬರು ಸಹ ಸೋತವ್ರೆ. ಇವತ್ತು ಯಾವತ್ತೂ ಈ ತಾಲೂಕಿನಲ್ಲಿ ದಳದಲ್ಲಿ ಲಿಂಗಾಯತರಿಗೆ ಸ್ಥಾನಮಾನ ಇಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಈ ಸಮಾಜವನ್ನು ಗುರುತಿಸಿ ಒಳ್ಳೆಯ ಒಂದು ಅಧಿಕಾರವನ್ನು ಕೊಟ್ಟಿದೆ. ಸಮಾಜ ಮತ್ತು ನಾವುಗಳೆಲ್ಲರೂ ಕಾಂಗ್ರೆಸ್ ಪಕ್ಷ ಋಣಿಯಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ತಾಲೂಕಿನ ಶಾಸಕರಾದಂಥ ರವಿಶಂಕರ್ ಅವ್ರಿಗೂ ಸಹ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಪತಿಯವರಾದಂಥ ಸಿಪಿ ರಮೇಶ್ ಅವರು ಮತ್ತು PLD ಬ್ಯಾಂಕಿನ ಸದಸ್ಯರಿಗೆ ಸಲ್ಲಿಸ್ತಾ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ 2 ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಸಲ್ಲಿಸ್ತಾ ನಗರಾಧ್ಯಕ್ಷರು ಮತ್ತು ವಕ್ತಾರರು ಎಲ್ಲರೂ ಮತದಾರರು ಮತ್ತು ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಯುವಕರು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಬೆಂಬಲಿಸಿದ ಎಲ್ರಿಗೂ ಮತ್ತು ಹಿರಿಯ ಸದಸ್ಯರು ಮತ್ತು ಈಗ ಚುನಾಯಿತರಾದಂಥ